ಮೆಡಿಕಲ್ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಈ ರೀತಿಯಾದಂತಹ ಸಲೂನ್ ನಲ್ಲಿ ಮಾಡ್ತಾ ಇದ್ದಾರೆ. FSSAI ಲೈಸೆನ್ಸ್ ಇಲ್ಲ, ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಇಲ್ಲ. ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಯಾವ ಇದರಲ್ಲಿ ಕೊಡ್ತಾರೆ, ಯಾವ ಹಿತದೃಷ್ಟಿಯಿಂದ ಕೊಡ್ತಾರೆ? ಹುಬ್ಬಳ್ಳಿಯಲ್ಲಿ ಕೂದಲು ಉಳಿಸುವ ಹೆಸರಿನಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ. ಕಟಿಂಗ್ ಸಲೂನ್ನಲ್ಲಿ ಹೇರ್ ಟ್ರೀಟ್ಮೆಂಟ್ ನೆಪದಲ್ಲಿ ದುಬಾರಿ ಮೆಡಿಸಿನ್ ಮಾರಾಟ. ವೈದ್ಯರ ಸಲಹೆ ಇಲ್ಲದೆ ಔಷಧಿ ಖರೀದಿಸಲು ಒತ್ತಡದ ಆರೋಪ. ಲೈಂಗಿಕ ಕ್ರಿಯೆಗೆ ಅನುಕೂಲವಾಗುವಂತೆ ಔಷಧಿ ಕೊಡ್ತೀವಿ ಅಂತ ಹೇಳಿ ಜನರ ಹತ್ತಿರ ಹಣ ವಸೂಲಿ. ಹೇರ್ ಟ್ರೀಟ್ಮೆಂಟ್ ಹೆಸರಿನಲ್ಲಿ ಗ್ರಾಹಕರಿಗೆ ಶಾಕ್. ಕಟಿಂಗ್ ಸಲೂನ್ಗೆ ಹೋದವರಿಗೆ ದುಬಾರಿ ಮೆಡಿಸಿನ್ ಮತ್ತು ಪ್ರಾಡಕ್ಟ್ಗಳನ್ನು ಖರೀದಿಸುವಂತೆ ಒತ್ತಡ ಹಾಕಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಕೂದಲು ಉದುರುವ ಸಮಸ್ಯೆಯನ್ನು ಬಂಡವಾಳ ಮಾಡಿಕೊಂಡು ನಡೆಯುತ್ತಿರುವ ಈ ವ್ಯವಹಾರದ ಹಿಂದಿನ ಅಸಲಿ ಸುದ್ದಿ ಏನು ಅಂತೀರಾ? ಹಾಗಿದ್ರೆ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕೂದಲು ಕಟ್ ಮಾಡಿಸಿಕೊಳ್ಳಲು ಅಥವಾ ಹೇರ್ ಸ್ಟೈಲಿಂಗ್ಗೆ ಸಲೂನ್ಗೆ ಹೋದ ಗ್ರಾಹಕರಿಗೆ ಮೊದಲು ತಲೆ ಚರ್ಮ ಪರೀಕ್ಷೆ ಮಾಡುವಂತೆ ತೋರಿಸಿ ನಂತರ ನಿಮ್ಮ ಕೂದಲು ಗಂಭೀರವಾಗಿ ಉದುರ್ತಿದೆ, ತಕ್ಷಣ ಚಿಕಿತ್ಸೆ ಬೇಕು ಎಂದು ಆತಂಕ ಮೂಡಿಸಲಾಗ್ತಿದೆ ಎನ್ನುವುದು ಕೆಲವು ಗ್ರಾಹಕರ ಆರೋಪ. ಇದರ ನಂತರ ದುಬಾರಿ ಸಿರಮ್, ಶಾಂಪೂ, ಹೇರ್ ಟಾನಿಕ್ ಅಥವಾ ಸಪ್ಲಿಮೆಂಟ್ಗಳನ್ನು ಖರೀದಿಸುವಂತೆ ಸಲಹೆ ನೀಡಲಾಗ್ತಿದೆ ಎನ್ನಲಾಗುತ್ತಿದೆ. ಕೆಲವು ಗ್ರಾಹಕರ ಪ್ರಕಾರ ಆರಂಭದಲ್ಲಿ ಸಾಮಾನ್ಯ ಸೇವೆಗಾಗಿ ಹೋದರೂ ನಂತರ ಸಾವಿರಾರು ರೂಪಾಯಿ ವೆಚ್ಚದ ಪ್ಯಾಕೇಜ್ಗಳನ್ನು ತೆಗೆದುಕೊಳ್ಳುವಂತೆ ಮನವೊಲಿಸುವ ಪ್ರಯತ್ನ ನಡೆಯುತ್ತಿದೆ. ಈ ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ ಕೂದಲು ಇನ್ನಷ್ಟು ಉದುರುತ್ತದೆ ಎಂಬ ಮಾತುಗಳಿಂದ ಆತಂಕ ಸೃಷ್ಟಿಸಲಾಗುತ್ತದೆ ಎಂಬ ಆರೋಪವೂ ಕೇಳಿಬರ್ತಿದೆ. ಆದರೆ ಎಲ್ಲ ಸಲೂನ್ಗಳು ಹೀಗೆ ಮಾಡುತ್ತಿವೆ ಎಂದು ಹೇಳಲು ಸಾಧ್ಯವಿಲ್ಲ. ಅನೇಕ ಸಲೂನ್ಗಳು ನಿಯಮಾನುಸಾರ ಮತ್ತು ಪ್ರಾಮಾಣಿಕ ಸೇವೆ ನೀಡುತ್ತಿವೆ. फुल तेगी पूरा टकवाला पूरा करे तो कंफर्म होता है. छोड़ पकड़ करे बोले तो हम यहाँ पे ना ट्रीटमेंट है. कौन सा ट्रीटमेंट है? है क्या लगा रहे थे? ठीक है, मतलब क्या खाने का क्या खाने को खाया तो अच्छा होता है. ತಜ್ಞರ ಪ್ರಕಾರ ಕೂದಲು ಉದುರುವುದಕ್ಕೆ ಹಾರ್ಮೋನ್ ಬದಲಾವಣೆ, ಪೌಷ್ಟಿಕಾಂಶದ ಕೊರತೆ, ಒತ್ತಡ, ಆನುವಂಶಿಕತೆ ಸೇರಿದಂತೆ ಹಲವು ಕಾರಣ ಇರಬಹುದು. ಆದ್ದರಿಂದ ವೈದ್ಯಕೀಯ ಸಮಸ್ಯೆ ಇದ್ದರೆ ಚರ್ಮ ರೋಗ ತಜ್ಞರ ಸಲಹೆ ಇಲ್ಲದೆ ಯಾವುದೇ ಔಷಧಿ ಅಥವಾ ಚಿಕಿತ್ಸೆಯನ್ನು ಆರಂಭಿಸಬಾರದು ಎಂದು ಸಲಹೆ ನೀಡುತ್ತಾರೆ. ಹೇರ್ ಟ್ರೀಟ್ಮೆಂಟ್ ಹೆಸರಿನಲ್ಲಿ ನಡೆಯುತ್ತಿರುವ ಆರೋಪಗಳ ಮತ್ತು ದಂಧೆಯ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಪರಿಶೀಲನೆ ನಡೆಸುತ್ತಾರೆ ಎಂಬುದನ್ನು ಕಾದು ನೋಡುವುದರ ಜೊತೆಗೆ ಗ್ರಾಹಕರು ಕೂಡ ಯಾವುದೇ ಉತ್ಪನ್ನವನ್ನು ಖರೀದಿಸುವ ಮೊದಲು ಅದರ ಅಗತ್ಯ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ನ್ಯೂಸ್ 88 ಕರ್ನಾಟಕ ವಾಹಿನಿಯ ಕಳಕಳಿಯಾಗಿದೆ. ಯಾವ ರೀತಿಯಲ್ಲಿ ನನ್ನ ಜೊತೆ ಇದ್ದಾರೆ ಮಾತಾಡ್ಲಿಕ್ಕೆ ಓನರ್ ಆದಂತಹ ಇವರೇ ಇದ್ದಾರೆ. ಕೇವಲ ಅವ್ರನ್ನ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ಸರ್, ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ವಹಿಸಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ? मेरे पास सर इसका लाइसेंस है, आपको मैं सब दिखाता भी. सर आप देख ही किधर रहे हैं,
मेरे पास उसका ऑयल कैसा का बिल है। ट्रीटमेंट देता है आपको? ये सर ऑयल एंड शैम्पू एंड डर्मा रोलर देते हैं। ये मैन्युफैक्चर हम दिल्ली से कराते हैं, वहां से हमारे पास में माल आता है। इसका हमारे पास में TM लाइसेंस भी है सर। अडॉन कंपनी से मैं तेल और शैम्पू दोनों रेडी कराता हूँ। इधर हुबली धारवाड़ में सेल करने को कौन सा लाइसेंस लिया है आप? है सर, कॉर्पोरेशन में कौन सा लिया मेरे है? पास GMC और लाइसेंस BHO है ऑफिस सर, में सब दिखा और रहा हूँ हेल्थ मैं डिपार्टमेंट में कौन सा लाइसेंस है वो पूछ रहा मैं। और हेयर ट्रीटमेंट करने को कौन सा आप वगैरह कोई वगैरह के ट्रीटमेंट? वगैरह बोले तो सर ये हमारे पहले से ही है। पहले हम जन्नत नगर की दुकान है मेरी, वहाँ पे भी करता था। मेरे पास सब इसका अवेलेबल है सर। आप देख ही नहीं रहे, आप देखिए तो देखिए। ये मेरा खलता है, असलम भाई के पास से मैं लेके आता हूँ सर। मेरे पास कस्टमर की रिक्वायरमेंट थी तो ಒಂದು वहाँ से ಒಂದು लाके ದೃಶ್ಯದಲ್ಲಿ ನೋಡೋಣ, ಒಂದು ಪ್ರಾಡಕ್ಟ್ ಅನ್ನ ಕೇಳೋಣ ಅವ್ರನ್ನ। ये प्रोडक्ट कौन से लिए देता है? ये असलम भाई देते हैं, खलते वाले दिल्ली वाले हैं। किस यहाँ लिए? है देखो उनका ये किसी लिए देता है? ये बॉडी के लिए हार्मोन्स इंक्रीज करने के लिए देते हैं ये। हाँ, इसमें ऊपर क्या नाम वगैरह? यहाँ है सर, ये सेमी है। ये 2 हाँ। kg का डिब्बा है, को इस पे स्टिकर नहीं लगा है। हाँ। ये 1 kg का डिब्बा है, इस पे स्टिकर पूरा लगा हुआ है। आप देखिए सर, हाँ। इस पे उनका पूरा कॉन्टेक्ट नंबर भी लिखा है, 100, 200, 300, ये 400। दवाखाना है क्या? क्या क्या है? ये सैलून है सर। ये सलून में ऐसा करते हैं करके कोई परमिशन लिया है क्या? सर मेरे पास है, पहले भी हमने परमिशन 1-2 बार लिया था। सर हम कशुगल में भी चालू करे थे, हमारा चित्तूर में भी, सब जगह ही जाता है सर। ये एक प्रोडक्ट को कितना है प्राइस? कौन सा? ये तेल का 650 रुपए है, उसका 300 रुपए है। ये सीरम का 1500 रुपए है। और गोल्ड ट्रीटमेंट को, हेयर ट्रीटमेंट को ये देते हैं हेड ट्रीटमेंट को में। टोटल खर्चा कितना आता है हेयर ट्रीटमेंट? टोटल 3 से 3,500 रुपए तक पड़ता है। 1 से 1.5 महीना ही किट चलती है। और ये इंग्लिश मेडिसिन नहीं है, इसका मेरे पास लाइसेंस है। मैं आपको दिखा रहा हूँ, आप वो भी नहीं देख रहे हैं सर। ओके, आपका नाम? मेरा नाम अशरफ नबी है। ಬಿಗ್ ಬಾಸ್ ಸಲೂನಿನ ಮಾಲಕರು ಹೇಳ್ತಾ ಇರೋದೇನೆಂದ್ರೆ, ನನ್ನ ಕಡೆ ಎಲ್ಲವೂ ಲೈಸೆನ್ಸ್ ಇದಾವೆ, ಎಲ್ಲವೂ ಲೈಸೆನ್ಸ್ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ಈ ರೀತಿಯಾದಂಥ ಯಾವುದೇ ರೀತಿಯಾದಂತಹ ಇಲ್ಲಿಗೆಲ್ಲ ಆಗಿ ಮಾಡ್ತಾ ಇಲ್ಲ ನನ್ನ ಮೆಡಿಸಿನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವ ರೀತಿಯಾದಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನ್ಯೂಸ್ 88 ಕರ್ನಾಟಕ, ಗಣೇಶ್ ಹಿರೇಮಠ್, ಹುಬ್ಬಳ್ಳಿ. ಸ್ಪೆಷಲ್ ಬ್ಯೂರೋ ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ.